Hi, hello. I am your Kirkuti sir. Now, today we are going to discuss one of the pros, that is there is girl by the track. One of the composition story. The story is written by Devan Kanal. In this story, the story begins with the one of the quotation, that is, nobody dared to go where this youngster did. Nobody dared to go where this youngster did. Okay. Dare, dared. ಇದು ಡೇರ್, ಇದು ಕ್ರಿಯಾಪದ ವರ್ಬ್. ಡೇರ್ ಟು ಗೋ, ಟು ಪ್ಲಸ್ ವಿ ಒನ್, ಟು ಪ್ಲಸ್ ವಿ ಒನ್ ಫಾರ್ಮ್ ಇದೆ. ಓಕೆ. ನೋಬಡಿ, ಯಾರೂ ಕೂಡ ಧೈರ್ಯ ಮಾಡಲಿಲ್ಲ. ಎಲ್ಲಿ? ವೇರ್ ದಿಸ್ ಯಂಗ್ಸ್ಟರ್, ಈ ಯಂಗ್ಸ್ಟರ್ ಹೋಗಿರುವಂಥ ಜಾಗದಲ್ಲಿ ಹೋಗುವುದಕ್ಕೆ ಯಾರೂ ಕೂಡ ಏನು ಮಾಡಲಿಲ್ಲ, ಧೈರ್ಯ ಮಾಡಲಿಲ್ಲ ಅನ್ನುವಂಥ ಒಂದು ವಾಕ್ಯದಿಂದ ಏನಾಗುತ್ತೆ ಅಂತಂದರೆ ಪ್ರಾರಂಭವಾಗುತ್ತದೆ. ಡೇರ್ಡ್ ಅನ್ನೋದೊಂದು ಕ್ರಿಯಾಪದ. ಸೊ ಇಲ್ಲಿ ಡೇರ್ಸ್, ಡೇರಿಂಗ್, ಡೇರ್ಡ್ ಅಂತ ಈ ರೀತಿಯಾಗಿ ಕ್ರಿಯಾಪದದ ಫಾರ್ಮ್ಸ್ಗಳನ್ನು ನಾವಿಲ್ಲಿ ನೋಡಬಹುದು. ಟು ಗೋ ಇನ್ಫಿನಿಟಿವ್ ಆಗಿ ಕೆಲಸ ಮಾಡ್ತದೆ. ಟು ಪ್ಲಸ್ ವಿ ಒನ್ ಫಾರ್ಮ್ ಇದೆ, ಹೀಗಾಗಿ ಇದು ಇನ್ಫಿನಿಟಿವ್ ಆಗಿ ಕೆಲಸ ಮಾಡ್ತಾಯಿದೆ. ಟು ಪ್ಲಸ್ ವಿ ಒನ್ ಫಾರ್ಮ್ ಇರೋದ್ರಿಂದ ಇನ್ಫಿನಿಟಿವ್. ಓಕೆ. ಆ್ಯಸ್ the Mumbai suburban electrical train made its 22nd 6:32 p.m. halt at the station, commuters swarmed out and into its 12 packed coaches. It is a regular scene in and around India's most populated metropolises, having just managed to squeeze herself into a ladies' compartment. 21-year-old call center executive Roma Thelruch tried to settle into a corner near the door. The train hurtled ahead and Roma, jammed between other women, was trying to find some space to stand safely on, where she suddenly got pushed, lost her tenuous foothold and panicked. As the Mumbai suburban ಇದು ಹೊರ ವಲಯ. ಸಬರ್ಬನ್ ಅಂತಂದರೆ ಹೊರ ವಲಯ. ಮುಂಬಯಿಯ ಹೊರವಲಯದೊಳಗೆ ಏನಂತಂದರೆ ಎಲೆಕ್ಟ್ರಿಕಲ್ ಟ್ರೈನ್ ಏನು ಮಾಡ್ತದೆ ಅಂತಂದರೆ ಮೇಡ್ ಇಟ್ಸ್ 22nd 6:32 p.m. halt ಅಂತಂದರೆ HALT, halt ಮೀನ್ಸ್ ಸ್ಟಾಪ್ ಮೀನ್ಸ್ ನಿಲ್ಲು, halt ಮೀನ್ಸ್ ನಿಲ್ಲು. ಮುಂಬಯಿಯ ಸಬ್-ಅರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್ ಏನಪ್ಪ 6:32 20 ಸೆಕೆಂಡ್ಗಳ ಕಾಲ ಏನಾಗಿತ್ತು ಅಂತಂದರೆ ನಿಂತಿತ್ತು, ಸ್ಟಾಪ್ ಆಗಿತ್ತು. ಟ್ರೈನ್ ಮೇಡ್ ಇಟ್ಸ್ 22nd halt at the ಸ್ಟೇಷನಲ್ಲಿ ನಿಂತಿತ್ತು. The commuter, see here the word commuter, COMMUTER, commuters means ಪ್ರಯಾಣಿಕರು. Commuter means
ಪ್ರಯಾಣಿಕರು. ಕಮ್ಯೂಟರ್ ಸ್ವಾರ್ಮ್ಡ್, SWARMED, ಸ್ವಾರ್ಮ್ಡ್ ಅಂತಂದರೆ ರಶ್ಡ್. ಕಮ್ಯೂಟರ್ ಸ್ವಾರ್ಮ್ಡ್, SWARM, ಸ್ವಾರ್ಮ್ ಇದು ವರ್ಬ್ ಆಗುತ್ತೆ. ಸ್ವಾರ್ಮ್ ಇದೇನಾಗುತ್ತೆ ಅಂತಂದರೆ ವರ್ಬ್ ಆಗ್ತದೆ. ಸ್ವಾರ್ಮ್ಡ್ ED ಫಾರ್ಮ್, ಸ್ವಾರ್ಮಿಂಗ್, ಸ್ವಾರ್ಮ್ಸ್, ಎಸ್ ಫಾರ್ಮ್ ಮತ್ತು ING ಫಾರ್ಮ್ಗಳನ್ನು ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಸ್ವಾರ್ಮ್, ಸ್ವಾರ್ಮ್ಸ್, ಸ್ವಾರ್ಮಿಂಗ್, ಸ್ವಾರ್ಮ್ಡ್. ಸೊ ಕಮ್ಯೂಟರ್ ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಸೊ 12 ಬೋಗಿಗಳಿಂದ ಏನಪ್ಪ ಅಂತಂದ್ರೆ ಸ್ವಾರ್ಮ್ಡ್ ಔಟ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಈ 12 ಬೋಗಿಗಳಿಂದ ಹೋಗೋದು ಬರೋದು ಮಾಡ್ತಾ ಇದ್ರು. ಇಟ್ ಈಸ್ ದ ರೆಗ್ಯುಲರ್ ಸೀನ್. ಇಟ್ ಈಸ್ ದ ರೆಗ್ಯುಲರ್ ಸೀನ್. ಇದು ಎಂಥ ಸೀನ್ ಆಗಿತ್ತು ಅಂತಂದರೆ, ಸಿ ಹಿಯರ್ ಒನ್ ಮೋರ್ ವರ್ಡ್ ಈಸ್ ರೆಗ್ಯುಲರ್ ಅಂತಂದರೆ ನಿರಂತರವಾಗಿರುವಂತಹ ದೃಶ್ಯ. ರೆಗ್ಯುಲರ್ ಆಗಿ ಪ್ರತಿನಿತ್ಯ ನಡೆಯುವಂಥದ್ದು, ನಿರಂತರ, ಪ್ರತಿನಿತ್ಯದ ದೃಶ್ಯ, ಪ್ರತಿನಿತ್ಯದ ಸೀನ್ ಅಂತಂದರೆ ದೃಶ್ಯ, ಪ್ರತಿನಿತ್ಯದ ದೃಶ್ಯ ಆಗಿತ್ತು. ಹೌದಾ? ಕಮ್ಯೂಟರ್ ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇಂಟು ಇದು ಪ್ರಿಪೋಸಿಷನ್ ಆಗ್ತದೆ. ಪ್ಯಾಕ್ಡ್ ಏನಾಗುತ್ತೆ ಅಂತಂದರೆ ವರ್ಬ್ ಆಗ್ತದೆ. ಪ್ಯಾಕ್ಸ್, ಪ್ಯಾಕ್ಸ್, ಪ್ಯಾಕಿಂಗ್, ಪ್ಯಾಕ್ಡ್. ಸೊ ಈ ರೀತಿಯಾಗಿ ಫಾರ್ಮ್ಸ್ಗಳನ್ನು ನಾವು ನೋಡ್ಬೋದು. ಪ್ಯಾಕ್ಸ್, ಪ್ಯಾಕಿಂಗ್, ಪ್ಯಾಕ್ಡ್. ಸೊ 12 ಪ್ಯಾಕ್ಡ್ ಕೋಚಸ್ ಅಂತಂದರೆ ಭೋಗಿಗಳು. COACHES, ಕೋಚಸ್ ಅಂತಂದರೆ ಭೋಗಿ. ಟ್ರೈನಿನ ಡಬ್ಬಿಗೆ ಭೋಗಿ ಅಂತ ಕರಿತೀವಿ. ಈ ಬೋಗಿಗಳು 12 ಕೋಚಸ್ಗಳು ಏನಾಗಿದ್ದಾವೆ ಅಂತಂದರೆ ಫುಲ್ ಆಗಿದ್ದಾವೆ, ಪ್ಯಾಕ್. ಇಟ್ಸ್ ಅ ರೆಗ್ಯುಲರ್ ಸೀನ್. ಇದು ರೆಗ್ಯುಲರ್ ಸೀನ್. ರೆಗ್ಯುಲರ್ ಅಂತಂದರೆ ಪ್ರತಿನಿತ್ಯದ ಸೀನ್ ಆಗಿದೆ, ದೃಶ್ಯ ಆಗಿದೆ. ಇಟ್ ಈಸ್ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್. ಇದು ಎಲ್ಪ ಅಂತಂದರೆ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್, ಭಾರತದ ಮೋಸ್ಟ್ ಪಾಪ್ಯುಲೇಟೆಡ್ ಅಂತಂದರೆ ಜನನಿಬಿಡವಾದ ಪ್ರದೇಶ. ಜನನಿಬಿಡವಾದ ಪ್ರದೇಶ, ಜನನಿಬಿಡವಾದಂತಹ ಪ್ರದೇಶ. ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸಿಸ್. ಸೊ ಮೆಟ್ರೋಪಾಲಿಸಿಸ್ ಅಂತ ಕರಿತೀವಿ. 4 ಮಹಾನಗರಗಳು ಅಂತ. ಮೆಟ್ರೋಪಾಲಿಸಿಸ್ಗಳಲ್ಲಿ ಇದು ಜನನಿಬಿಡವಾದಂತಹ ಸಿಟಿಗಳಲ್ಲಿ, ಪಟ್ಟಣದಲ್ಲಿ, ಬಹಳ ದೊಡ್ಡದಾದಂಥ ಒಂದು ಪಟ್ಟಣಗಳಲ್ಲಿ ಇದು ಪ್ರತಿನಿತ್ಯದ ದೃಶ್ಯ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ ಅನ್ನುವಂಥ ಶಬ್ದ ಇದೆ. ಜಸ್ಟ್ ಮ್ಯಾನೇಜ್ಡ್ ಇದು ಕೂಡ ಏನಪ್ಪ ಅಂತಂದರೆ ಕ್ರಿಯಾಪದ ಆಗುತ್ತದೆ. ಮ್ಯಾನೇಜರ್ಸ್, ಮ್ಯಾನೇಜಿಂಗ್, ಮ್ಯಾನೇಜ್ಡ್, ಓಕೆ. ಈ ರೀತಿಯಾಗಿ ಜಸ್ಟ್ ಮ್ಯಾನೇಜ್ಡ್ ಇದು ಕೂಡ ಕ್ರಿಯಾಪದ. ಮ್ಯಾನೇಜ್ ಟು ಸ್ಕ್ವೀಸ್ ನೋಡಿರಿ, ಸ್ಪೆಲ್ಲಿಂಗ್ ನೋಡ್ರಿ ಅದ್ರದ್ದು ಸ್ವಲ್ಪ SQEE ಸ್ಕ್ವೀಸ್ ಅಂತ ಅನ್ಬೇಕು. ಸ್ಕ್ವೀಸ್ herself into a lady's compartment. Squeeze herself into ಇಲ್ಲಿ
ಸ್ಕ್ವೀಸ್ ಹರ್ಸೆಲ್ಫ್, ಕ್ವೀಸ್ ಅಂತಂದರೆ ಹಿಚ್ಕುವಂತ ಆಗ್ತದೆ. ಆದರೆ ಇಲ್ಲೇನು ತಿಳ್ಕೊಬೇಕು ಅಂತಂದರೆ ಸ್ಕ್ವೀಸ್ ಹರ್ಸೆಲ್ಫ್ ಇಂಟು ಅಂತಂದರೆ ಒಳನುಗ್ಗಲು. ಎಲ್ಲಿ? ಲೇಡೀಸ್ ಕಂಪಾರ್ಟ್ಮೆಂಟ್. ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ನುಗ್ಗುವುದಕ್ಕೆ ಏನು ಮಾಡ್ತಾಳೆ ಅಂತಂದರೆ ಅವಳು ಮ್ಯಾನೇಜ್ ಮಾಡ್ತಾಳೆ. ಯಾರು ಮ್ಯಾನೇಜ್ ಮಾಡ್ತಾಳೆ ಅಂತಂದರೆ 21 ಇಯರ್ ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. 21 ವರ್ಷದ ಹರೆಯದ ಏನಪ್ಪ ಅಂತಂದ್ರೆ ಕಾಲ್ ಸೆಂಟರ್ ಅಂತಂದರೆ ನಾವು ಹೇಳ್ಬೋದು ಕರೆಗಳ ಕೇಂದ್ರ. ಕಾಲ್ ಸೆಂಟರ್ಸ್ ಅಂತಂದ್ರೆ ದೂರವಾಣಿ ಗ್ರಾಹಕ ಕೇಂದ್ರಗಳು ಇರ್ತಾವಲ್ಲ, ಅದಕ್ಕೆ ಕಾಲ್ ಸೆಂಟರ್ ಅಂತ ಕರಿತೀವಿ. ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತಂದರೆ ಕಾರ್ಯನಿರ್ವಾಹಕ. ಇಲ್ಲಿ ಫ್ಲೂರಲ್ ಇರೋದರಿಂದ ನಿರ್ವಾಹಕಿ ಅಂತ ಅಂದ್ರೂ ನಡೀತದೆ. 21 ವರ್ಷದ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಯಾರು ಅಂತಂದರೆ ರೋಮಾ ತಲ್ರೇಜಾ. ರೋಮಾ ತಲ್ರೇಜಾ ಟ್ರೈಡ್ ಟು, ನೋಡ್ರಿ, ರಿಮೆಂಬರ್, ಟ್ರೈಡ್ ಟು ಇದು ಕೂಡ ಇನ್ಫಿನಿಟಿವ್ ಆಗ್ತದೆ. V1 ಪ್ಲಸ್ ಟ್ರೈಡ್ ಪ್ಲಸ್ ಟು ಇದೆ, ಹೀಗಾಗಿ ಟ್ರೈಡ್ ಟು ಇದು ಇನ್ಫಿನಿಟಿವ್ ಆಗ್ತದೆ. ಓಕೆ, ರಿಮೆಂಬರ್, ಟ್ರೈಡ್ ಟು ಜೊತೆಗೆ ಎಲ್ಲಿ ವರ್ಬ್ ಪ್ಲಸ್ ಟು ಬಂದಿರ್ತದೆ ಇದು ಇನ್ಫಿನಿಟಿವ್ ಆಗಿರ್ತದೆ, PPF. ಓಕೆ, ಟ್ರೈಡ್ ಟು ಸೆಟಲ್ ಇಂಟು ಅ ಕಾರ್ನರ್. ಸೆಟಲ್ ಇದು ಕೂಡ ಏನಪ್ಪ ಅಂತಂದರೆ ಕ್ರಿಯಾಪದನೇ. ಟ್ರೈ ಟು ಸೆಟಲ್ ಅಂತಂದರೆ ನೆಲೆಯೂರು. ನೆಲೆಯೂರು ಅಂತಂದ್ರೆ ಒಂದು ಕಡೆ ಗಟ್ಟಿಯಾಗಿ ನಿಲ್ಲೋದು. ಹಿ ಸೆಟಲ್ ಇಂಟು ಅ ಕಾರ್ನರ್. ಒಂದು ಕಾರ್ನರ್ನಲ್ಲಿ. ಕಾರ್ನರ್ ಅಂತಂದರೆ ಮೂಲೆ, ತಿರುವು. ನಿಯರ್ ಏನಾಗುತ್ತೆ ಅಂತಂದರೆ ಪ್ರಿಪೋಸಿಷನ್ ಆಗುತ್ತೆ. ಪ್ರಿಪೋಸಿಷನ್. ಬಾಗಿಲ ಪಕ್ಕದಲ್ಲಿ. ನಿಯರ್ ಎಲ್ಲಿ ಅಂತಂದರೆ ಪಕ್ಕದಲ್ಲಿ, ಬಾಗಿಲ ಹತ್ತಿರದಲ್ಲಿ. ದ ಟ್ರೈನ್ ನಿಯರ್ ದ ಡೋರ್. ದ ಟ್ರೈನ್ hurtled ahead and Roma. Hurtled means HURTLED. Hurtled means move fast. ಮೀನಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಏನು? ಮೂವ್ ಫಾಸ್ಟ್, ವೇಗವಾಗಿ ಓಡೋದು. ಓಕೆ, ಏನಾಗ್ತಾ ಇದೆ ಅಂತಂದರೆ ದ ಟ್ರೈನ್ ಹರ್ಟಲ್ಡ್ ಅಹೆಡ್ ಅಂತಂದರೆ ಫ್ರಂಟ್. ಇದು ಅಹೆಡ್ ಏನಾಗುತ್ತೆ ಅಂತಂದರೆ ಎಡ್ವರ್ಬ್ ಆಗುತ್ತೆ. ಅಹೆಡ್ ಇನ್ ಫ್ರಂಟ್, ಬ್ಯಾಕ್. ನೋಡ್ರಿ, ಇವೆಲ್ಲ ಏನಪ್ಪ ಅಂತಂದರೆ ಎಡ್ವರ್ಬ್ ಆಗುತ್ತೆ. ಸೊ ಟ್ರೈನ್ ಅಹೆಡ್ ಆ್ಯಂಡ್ ರೋಮಾ ಜಾಂಬ್ಡ್ ಅಂತಂದ್ರೆ ಸಿಕ್ಕಿಸಿಕೊಳ್ಳು. ಜಾಂಬ್ಡ್, JAMMED. ಜಾಂಬ್ಡ್ ಅಂತಂದರೆ ಸಿಕ್ಕಿಸಿಕೊಳ್ಳು. ರೋಮಾ ಜಾಂಬ್ಡ್ ಬಿಟ್ವೀನ್ ಏನ್ರಿ ಇದು? ಪಾರ್ಟ್ಸ್ ಆಫ್ ಸ್ಪೀಚ್ದೊಳಗೆ ಏನಾಗ್ತದೆ ಅಂತಂದರೆ ಪ್ರಿಪೋಸಿಷನ್ ಆಗ್ತದೆ. ಬಿಟ್ವೀನ್ ಅದರ್ ವುಮನ್ಸ್, ಇನ್ನುಳಿದಂಥ ಹೆಣ್ಣುಮಕ್ಕಳಲ್ಲಿ ರೋಮಾ ನಡುವೆ ಸಿಕ್ಕಾಕೊಳ್ತಾಳೆ. ನೋಡ್ರಿ, ಇದೊಂದು ದೃಶ್ಯ ನಾವು ಮುಂಬೈ ಸಬರ್ಬನ್ನಲ್ಲಿ ನಡೀತಿರುವಂತಹ ಒಂದು ಪ್ರತಿನಿತ್ಯದ ದೃಶ್ಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಟ್ರೈನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ರೋಮಾ ತಲ್ರೇಜಾ 21 ವರ್ಷದ ವಯಸ್ಸಿನ ಓರ್ವ ಹೆಣ್ಮಗಳು. ಅವಳು ಏನಿದ್ದಾಳೆ ಅಂತಂದರೆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಅವಳ ಹೆಸರು ರೋಮಾ ತಲ್ರೇಜಾ. ಅವಳು ಏನು ಮಾಡ್ತಾ ಇದ್ದಾಳೆ? ಡ್ಯೂಟಿಯನ್ನು ಮುಗಿಸ್ಕೊಂಡು
ಒಂದು 20 ಸೆಕೆಂಡ್ ಏನು ಟ್ರೈನ್ ಹಾಲ್ಟ್ ಮಾಡಿದಿಲ್ಲ ಆ ಟ್ರೈನಿಗೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಮಾಡ್ತಿರ್ಬೇಕಾದ್ರೆ ಸಿ ಈಸ್ ರಶ್ಡ್ ಬಿಟ್ವೀನ್, ಸಿ ಜಾಂಪ್ಡ್ ಬಿಟ್ವೀನ್ ಅದರ್ ಟು ವುಮೆನ್ಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್. ಸಿ ಹಿಯರ್ once again, to find, trying, it's also a verb. Trying. She was trying, and was is here. Was is a B form. Was is a B form. Do you know the B forms? Am, is, are, was, were, have, has, do, did, doing, be, been, being. So these are B forms. So what was? Woman was trying. Trying is also verb. Trying is also verb. Try, tries, tried, trying, tried. Okay, these forms. Tried to find. To find is also, once again we see here, to find this word. To find. To find. Trying to find. To find is a infinitive. Some space to stand. Some space. Space ಅಂತಂದರೆ ಸ್ಥಳ. To stand. To stand. ಸೇರ್ ಮತ್ತೆ ಇಲ್ಲಿ ಏನಾಗ್ತದೆ ಬರ್ತಾ ಇದೆ. Some stand. ಸ್ಪೇಸ್. ಸ್ಪೇಸ್ ಅಂತಂದರೆ ಸ್ಥಳ. ಸ್ಪೇಸ್ ಅಂದರೆ ಸ್ಥಳ, ಜಾಗ. ಸೇಫ್ಲಿ. ಸೇಫ್ಲಿ. ಸೇಫ್. ಸೇಫ್ಲಿ. ಓಕೆ, ಏನಪ್ಪ ಅಂತಂದ್ರೆ ಸುರಕ್ಷಿತವಾಗಿ ನಿಲ್ಲುವುದಕ್ಕೆ. ಸುರಕ್ಷಿತವಾಗಿ ನಿಲ್ಲಲು. ಸ್ಟ್ಯಾಂಡ್. ಸ್ಟ್ಯಾಂಡ್ ಅಂದರೆ ನಿಲ್ಲೋದು. ಸೇಫ್ಲಿ ಅಂತಂದರೆ ಸುರಕ್ಷಿತವಾಗಿ. ಆನ್ ವೆನ್ ಸಿ ಸಡನ್ಲಿ, ಒಮ್ಮಿಂದೊಮ್ಮೆಲೆ ಏನಾಗ್ತದೆ ಅಂತಂದ್ರೆ ಪುಷ್ಡ್. ಪುಷ್. ಪುಷ್. ಸಿ ಹಿಯರ್ ಪುಷ್. ಪುಷ್ ಇಟ್ ಈಸ್ ಆಲ್ಸೋ ಅ ವರ್ಬ್. itself it is the verb. Push verb ಆಗುತ್ತೆ. push, pushes, pushing, pushed, pushed. ಓಕೆ, ಸೊ ಸಡನ್ನಾಗಿ ಒಮ್ಮಿಂದ ಮೇಲೆ ಏನಪ್ಪ ಆಗ್ತದೆ ಅಂತಂದರೆ ಅವಳು ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಸ್ಥಳ ಅವಕಾಶ ಮಾಡಿಕೊಂಡು ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅಷ್ಟೊತ್ತಿಗಾಗಿಲೆ ಸಡನ್ನಾಗಿ ಸಿ ಗಾಟ್ ಪುಷ್. ಅವಳನ್ನ ಒಮ್ಮೆಲೆ ಪುಷ್. ಪುಷ್ ಅಂತಂದರೆ ನೂಕು. PUSH. ಪುಷ್ಡ್ ಮೀನ್ಸ್ ನೂಕು. ಅವಳನ್ನು ದಬ್ಬು, ನೂಕು. ಓಕೆ, ಲಾಸ್ಟ್. ಲಾಸ್ಟ್. ಲಾಸ್ಟ್ ಇದು ಕೂಡ ವರ್ಬ್ ಫಾರ್ಮೆ. ಲಾಸ್, ಲಾಸಸ್, ಲಾಸ್, ಲಾಸ್, ಲಾಸ್ಟ್. ಓಕೆ, ಲಾಸ್ ವರ್ಬ್. ಸಿ ಸಡನ್ಲಿ ಗಾಟ್ ಪುಷ್ಡ್. ಅವಳನ್ನು ಒಮ್ಮಿಂದ ಮೇಲೆ ಏನು ಮಾಡಲಾಯಿತು ಅಂತಂದರೆ ನೂಕಲಾಯಿತು. ಹರ್ ಟೆನ್ಯೂರ್. ಟೆನ್ಯೂರ್ ಮೀನ್ಸ್ tenure. Tenure means weak. Weak. ಓಕೆ, ವೀಕ್. ವೀಕ್ ಅಂತಂದರೆ ತೆಳ್ಳನೆಯ. ಓಕೆ, ವೀಕ್. ಫುಟ್ ಹೋಲ್ಡ್. ಫುಟ್ ಹೋಲ್ಡ್. ಫುಟ್ ಹೋಲ್ಡ್ ಅಂತಂದರೆ ಕಾಲಿಡುವಂತಹ ಸ್ಥಳ. ಟೆನ್ಯೂರ್ಡ್, ಫುಟ್ ಹೋಲ್ಡ್ ಆ್ಯಂಡ್ ಪಿನ್ಯಾಕ್ಡ್. ಪಿನ್ಯಾಕ್ಡ್. ಪಿನ್ಯಾಕ್ಡ್ ಅಂತಂದರೆ ಗಾಬರಿಯಾಗು. ಪಿನ್ಯಾಕ್ಡ್ ಅಂದರೆ ಗಾಬರಿಯಾಗು. ಫುಟ್ ಹೋಲ್ಡ್ ಅಂತಂದರೆ ಕಾಲಿಡುವ ಸ್ಥಳ. ಏನಾಗಿತ್ತು ಅಂತಂದರೆ ಅವಳು ಟ್ರೈನಲ್ಲಿ ಒಂದಿಷ್ಟು ಜಾಗವನ್ನು ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆವಾಗ ಫುಟ್ ಹೋಲ್ಡ್ ಮೇಲೆ ಕಾಲಿಡೋದಕ್ಕೆ ಹೋಗ್ತಾಳೆ. ಅದು ಕೂಡ ಏನಾಗಿತ್ತು ಅಂತಂದರೆ ಫುಟ್ ಹೋಲ್ಡ್ ಈಸ್ ನಥಿಂಗ್ ದಟ್ ಸಪೋರ್ಟ್. ಸಪೋರ್ಟ್. ಓಕೆ, ಆ ಸಪೋರ್ಟ್ ಏನಾಗಿತ್ತು ಅಂತಂದರೆ ವೀಕ್ ಆಗಿತ್ತು, ಅಂದರೆ ದುರ್ಬಲವಾಗಿತ್ತು. ಅದರ ಮೇಲೆ ಕಾಲಿಡೋದಕ್ಕೆ ಒಮ್ಮಿಂದ ಮೇಲೆ ಅದು ಜಾರ್ತದೆ, ಕಟ್ ಆಗ್ತದೆ, ಅಲ್ಲಿಂದ ಬೀಳ್ತಾಳೆ. ಓಕೆ, ಮುಂದೆ 2ನೇ ನಂಬರ್ ಪ್ಯಾರಾಗ್ರಾಫ್ಗೆ ಹೋಗೋಣ. ಇಲ್ಲಿ ಏನಾಗ್ತದೆ, ಹರ್ ಹ್ಯಾಂಡ್ಸ್ ರೀಚ್ಡ್ ಹರ್ ಸ್ಟಿಲ್. ಹರ್ ಹ್ಯಾಂಡ್ಸ್ ರೀಚ್ಡ್
reached for a steel railing above. ಇಲ್ಲಿ her hands ಓಕೆ, ಅವಳ ಕೈಗಳು. ರೀಚ್ಡ್ ಏನಪ್ಪ ಅಂತಂದರೆ ಇದು ರೀಚಸ್ ರೀಚಿಂಗ್. ಅವಳ ಕೈಗಳು ಏನಪ್ಪ ಅಂತಂದ್ರೆ ಹಿಡಿಯಲು ಪ್ರಯತ್ನಿಸಿದವು. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ಏನಪ್ಪ ಅಂತಂದ್ರೆ ಸ್ಟೀಲ್ ರೇಲಿಂಗ್ ಅಬೌವ್, ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ದ clattering roar of the train muffled the thuds of her fall on the ground. More than a meter below, she was knocked senseless. ಏನಾಗುತ್ತೆ ಅಂತಂದರೆ ಅವಳು ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್, ಆ ಕಠಂಜನ ರೇಲಿಂಗ್ ಸ್ಟೀಲ್ ರೇಲಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಕಠಂಜನವನ್ನು ಹಿಡಿಯೋದಕ್ಕೆ ಟ್ರೈನ್ದೊಳಗೆ ಕಠಂಜನ ಇರ್ತದೆ, ಆ ಸ್ಟೀಲ್ದೊಂದು ಕಠಂಜನ ಇತ್ತು, ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಓಕೆ, ಸ್ಟೀಲ್ ರೇಲಿಂಗ್ ಮೀನ್ಸ್ ಸಪೋರ್ಟ್. ಸೊ ಅದು ಇಲ್ಲಿ ಸ್ಟೀಲ್ ಅನ್ನೋ ಶಬ್ದ ಎರಡು ರೀತಿಯಾಗಿ ಬರ್ತದೆ, ಸ್ಟೀಲ್ ಮತ್ತು ಸ್ಟೀಲ್. ಇವು ಎರಡು ಏನಪ್ಪ ಅಂತಂದರೆ ಹೋಮೋಫೋನ್, ಎರಡು ಏನು ಹೋಮೋಫೋನ್. ಓಕೆ, ಈ ಹೋಮೋಫೋನ್ಸ್ಗಳ ಬಗ್ಗೆ ಸ್ವಲ್ಪ ಇರಬೇಕು. ಇಲ್ಲಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ರೇಲಿಂಗ್ ಅಬೌವ್, ಬಟ್ ಫೈಂಡಿಂಗ್ ಓನ್ಲಿ ಏರ್. ಆದರೆ ಏನಪ್ಪ ಅಂತಂದರೆ ಕೈಗೇನೋ ಸಿಗೋದಿಲ್ಲ. ರೋಮಾ ವಾಸ್ ಥ್ರೋನ್ ಔಟ್ ನೋಡ್ರಿ, ಥ್ರೋನ್ ಔಟ್ ಹೊರ ದಬ್ಬಲ್ಪಟ್ಟಿತ್ತು. ಥ್ರೋನ್ ಇದು ಏನು ಅಂತಂದರೆ ವರ್ಬ್. ಓಕೆ, ಥ್ರೋನ್ ವರ್ಬ್. ಓಕೆ, ಥ್ರೋನ್ ಥ್ರೋಸ್, ಥ್ರೋಯಿಂಗ್, ಆಮೇಲೆ ಥ್ರೀವ್, ಥ್ರೋಸ್. ಥ್ರೋನ್. ಈ ರೀತಿಯಾಗಿ ಥ್ರೋನನ್ನು, ಥ್ರೋ ಅನ್ನೋ ಶಬ್ದವನ್ನು ನಾವು ಬೇರೆ ಬೇರೆ ರೀತಿಯೊಳಗೆ ಯೂಸ್ ಮಾಡ್ತೇವೆ. ಥ್ರೋನ್ ಔಟ್ ಆಫ್ ದ ಕೋಚ್. ಸೊ ಈ ರೀತಿಯಾಗಿ ಕಠಂಜನನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದಳು, ಆದ್ರೂ ಕೂಡ ಏನಾಗಲಿಲ್ಲ ಅಂತಂದರೆ ಹಿಡಿಯೋಕ್ಕಾಗಲಿಲ್ಲ. ಅದಕ್ಕಾಗಿ ಆ ಕೋಚ್ದಿಂದ ಏನಾಗ್ತಾಳೆ ಅಂತಂದರೆ ಕೆಳಗೆ ಬೀಳ್ತಾಳೆ. ದ ಕ್ಲೆಟರಿಂಗ್ ಈಸ್ ನಥಿಂಗ್ ದ್ಯಾಟ್ ಲೌಡ್ ಸೌಂಡ್. ಕ್ಲೆಟರಿಂಗ್ ಮೀನ್ಸ್ ಲೌಡ್, ಜೋರಾದ. ಸೊ ಕ್ಲೆಟರಿಂಗ್, ಕ್ಲೆಟರ್ಸ್, ಕ್ಲೆಟರಿಂಗ್, ಕ್ಲೆಟರ್ಡ್. ಇದು ಕ್ಲೆಟರಿಂಗ್, ಇದು ಕೂಡ ವರ್ಬ್ ಇದೆ. ಕ್ಲೆಟರಿಂಗ್, ರೋರ್. ಇದನ್ನು ನೌನ್ ಆಗಿ ಮತ್ತು ವರ್ಬ್ ಆಗಿ ಉಪಯೋಗಿಸ್ತಾ ಇರ್ತಾರೆ. ರೋರ್. ಓಕೆ, ರೋರನ್ನು ನೌನ್ ಮತ್ತು ವರ್ಬ್ ಆಗಿ ಉಪಯೋಗ ಮಾಡಬಹುದು, ಎರಡೂ ರೀತಿಯೊಳಗೆ ಉಪಯೋಗ ಮಾಡ್ತಾರೆ. ಓಕೆ, ರೋರ್ ಅಂತಂದರೆ ಗರ್ಜಿಸು. ರೋರ್ ಅಂದರೆ ಗರ್ಜಿಸು. ರೋರ್ ಆಫ್ ಟ್ರೈನ್ ಏನು ಮಾಡ್ತಿತ್ತು ಅಂತಂದರೆ ಜೋರಾದಂತಹ ಶಬ್ದವನ್ನು ಮಾಡ್ತಾಯಿತ್ತು, ದೊಡ್ಡದಾದಂಥ ಶಬ್ದವನ್ನು ಮಾಡ್ತಾಯಿತ್ತು. ಮಫಲ್ಡ್ ಟ್ರೈನ್, ಮಫಲ್ಡ್ ಇದು ಕೂಡ ಏನಪ್ಪ ಅಂತಂದರೆ ವರ್ಬ್. ಮಫಲ್ಡ್ ವರ್ಬ್. ಓಕೆ, ಮಫಲ್ ದ ಥರ್ಡ್ ಆಫ್ ಹರ್ ಫಾಲ್. ಥಡ್ ಅನ್ನುವಂಥ ಶಬ್ದ, ಥಡ್ ಮೀನ್ಸ್ ಡಬ್ ಅಂತೀವಲ್ಲ, ಒಮ್ಮೆ ಥಡ್, THUD ಥಡ್ ಅಂತಂದರೆ ಡಬ್ ಅಂದಂಗೆ. THUD ಟಬ್ ಅಂತಂದರೆ ಡಬ್ ಅಂತ ಒಮ್ಮೆ ಶಬ್ದ ಬರ್ತದಲ್ಲ, ಅದಕ್ಕೆ ಢಫ್ ಅಂತ ಶಬ್ದ ಬರ್ತದೆ. ಟಬ್ ಆಫ್ ಹರ್ ಫಾಲ್
ಫಾಲ್ಸ್ ಇದು ವರ್ಬ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಫಾಲ್ಸ್, ಫಾಲಿಂಗ್ ಫೇಲ್, ಫಾಲನ್. ಈ ರೀತಿಯಾಗಿ ನಾವು ಫಾಲೋ ಅನ್ನೋದನ್ನು ಯೂಸ್ ಮಾಡ್ತಾ ಇರ್ತೀವಿ. ಫಾಲೋ ಇದು ವರ್ಬ ಕ್ರಿಯಾಪದವನ್ನು ಈ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಧವ್ ಅನ್ನುವಂಥ ಶಬ್ದ ಕೇಳಿಸ್ಬರ್ತದೆ. ಆನ್ ದ ಗ್ರೌಂಡ್, ಮೋರ್ ದೆನ್ ಅ ಮೀಟರ್ ಬಿಲೋ, 1 ಮೀಟರ್ ಅಂತರದ ಮೇಲೆ ಏನಾಗ್ತಾಳೆ ಅಂತಂದರೆ ಅಂತರದ ಮೇಲಿಂದ ಕೆಳಗೆ ಬೀಳ್ತಾಳೆ. ಬಿಲೋ, ಮೋರ್ ದೆನ್ ಅ ಮೀಟರ್, ಸಿಯರ್ ಅ ಮೀಟರ್ ಅಂತ ಇಲ್ಲಿ ಯೂಸ್ ಮಾಡಿದ್ದಾರೆ. ಅ ಮೀಟರ್ ಅಂದಾಜಾಗಿ 1 ಮೀಟರ್ ಅಂತರದ ಮೇಲಿಂದ ಅವಳು ಏನಾಗ್ತಾಳೆ ಅಂತಂದರೆ ಕೆಳಗೆ ಬೀಳ್ತಾಳೆ. ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್, ನಾಕಿಂಗ್. ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್ ಅಂತಂದರೆ ಪ್ರಜ್ಞಾಹೀನ. ಸೆನ್ಸ್ಫುಲ್, ಸೆನ್ಸ್ಲೆಸ್ ಈ ರೀತಿಯಾಗಿ ಅಪೋಸಿಟ್ ವರ್ಡನ್ನು ಕೂಡ ಆಗ್ತದೆ. ಸೊ ಇವತ್ತಿಗೆ ಇಷ್ಟನ್ನು ನಾವು ನೋಡೋಣ. ಇನ್ನು ಉಳಿದಿರುವುದನ್ನು ಮುಂದಿನ ಅವಧಿಯೊಳಗೆ ಮತ್ತೆ ನೋಡೋಣ ಅಂತೆ. ಈ ಬಗ್ಗೆ ಎಲ್ಲರೂ ಚೆನ್ನಾಗಿ ಓದಿಕೊಳ್ಳಿ. ಥ್ಯಾಂಕ್ ಯು.